ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಈ ವಿಚಾರದಲ್ಲಿ ಈಗ ಚಪ್ಪಲಿ ರಾಜಕೀಯ ಮಾತ್ರ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾರಣ ಇದು ತುಂಬಾ ಈಗೋ ಹರ್ಟ್ ಆದಂಗೆ ಕಾಣಿಸ್ತಾ ಇದೆ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಪ್ರಕರಣ. ಪ್ರದೀಪ್ ಈಶ್ವರ್ ವಿರುದ್ಧ ಒಕ್ಕಲಿಗರ ಸಂಘ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಎಸ್ಪಿ ಕಚೇರಿ ಬಳಿ ಒಕ್ಕಲಿಗ ಮುಖಂಡರು ಜಮಾವಣೆಯಾಗಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಕ್ಕಲಿಗರ ಸಂಘ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಅಂತ. ಯಾಕೆ ಒಕ್ಕಲಿಗರ ಸಂಘ ಯಾಕೆ ಆಕ್ರೋಶ ವ್ಯಕ್ತಪಡಿಸಬೇಕು? ಪುರಾಣ ಪ್ರಕಾರ ಆತನ ಪ್ರಚೋದನೆ ಮುಖ್ಯ ಕಾರಣ. ಯಾವಾಗ ಆತನು ಕಾರ್ ಮೇಲೆ ನಿಂತು ತೊಡೆ ತಟ್ಟೋದು, ಕೈ ತಟ್ಟೋದು, ಮೀಸೆ ತಿರುವುದು, ಕೂದಲು ಕಿತ್ತಾಕೋದು ಮಾಡಿ ಪ್ರಚೋದನೆ ಮಾಡಿದ್ದು, ಒಬ್ಬ ನಿಷ್ಠಾವಂತ ಯಾರೋ ಒಬ್ಬ ಕೆಂಪೇಗೌಡ ಜಯಂತಿ ಅಂತ ಒಂದು ದೊಡ್ಡ ಆಚರಣೆ ನಾವು ಮಾಡ್ತಾ ಇರೋದು. ಕೆಂಪೇಗೌಡರಂತ ದೊಡ್ಡ ಇವ್ರನ್ನ ಪುರಾಣ ಪುರುಷರನ್ನ ನಾವು ಅವ್ರ ಜಯಂತಿನ ಆಚರಣೆ ಮಾಡ್ತಾ ಇದ್ದಾಗ ಈತನ ಆ ರೀತಿ ವರ್ತನೆ ಮಾಡಿದಾಗ ಆ ಸಮಾಜದವರು ಕೆಂಪೇಗೌಡರು ಬೇಕಾಗಿರ್ತಕ್ಕಂಥ ಅನುಯಾಯಿಗಳು ಅವ್ರನ್ನ ಪ್ರಚೋದನೆ ಮಾಡಿ ರೊಚ್ಚಿಗೆ ಎಬ್ಬಿಸಿದ ಆತನೇ ಬೇಕಾಗಿ ಇದನ್ನ ಗಲಭೆ ಸೃಷ್ಟಿ ಮಾಡಿ. ನನ್ನ ಸಹೋದ್ಯೋಗಿಗ ಮುದ್ದುಕೃಷ್ಣನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುದ್ದುಕೃಷ್ಣ, ಈಗ ಒಕ್ಕಲಿಗರ ಸಂಘದವರು ಯಾಕೆ ಈ ಪ್ರತಿಭಟನೆಯನ್ನ ಮಾಡ್ತಾ ಇರೋದು? ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಯಾಕೆ? ಖಂಡಿತ ಅರುಣ್, ಪ್ರಕರಣ ಸಹಜವಾಗಿ ಎರಡು ಸಮುದಾಯಗಳ ನಡುವೆ ಒಂದು ರೀತಿಯ ರಾಜಕೀಯ ವೈಷಮ್ಯಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ನಾಂದಿ ಆಡಿರುವಂಥದ್ದು. ಸಹಜವಾಗಿ ಕೆಂಪೇಗೌಡರ ಜಯಂತಿ ಒಕ್ಕಲಿಗ ಸಮುದಾಯದವರು ಬಹಳಷ್ಟು ಜನ ಇದ್ದಂಥದ್ದು. ಒಕ್ಕಲಿಗ ಸಮುದಾಯದವರು ಇದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ವಿರುದ್ಧ ಮಾಡಿರುವಂತಹ ಅವಹೇಳನಕಾರಿ ಮಾತುಗಳಿಂದ ಬಹಳಷ್ಟು ನೋವಾಗಿದೆ ಸಮುದಾಯದವರಿಗೆ ಅನ್ನುವಂಥ ರೀತಿಯಲ್ಲಿ ಸಮುದಾಯದವರು ಪ್ರದೀಪ್ ಈಶ್ವರ್ ವಿರುದ್ಧ ತಿರುಗಿ ಬಿದ್ದಂತು. ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9 ಮಂದಿ ಯುವಕರನ್ನ ಬಂಧಿಸಿ ಈಗಾಗಲೇ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣ ಈಗ ರಾಜಕೀಯವಾಗಿ ಮತ್ತೊಂದು ಕಡೆ ಎರಡು ಸಮುದಾಯಗಳ ನಡುವೆ ಒಂದು ರೀತಿಯ ತಿಕ್ಕಾಟವಾಗಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಮಾರ್ಪಾಟಾಗಿದೆ. ಹಾಗಾಗಿ ಒಕ್ಕಲಿಗ ಸಂಘದಿಂದ ಈಗಾಗಲೇ ಕೂಡ ಈ ಒಂದು ಘಟನೆಗೆ ಕೆಂಪೇಗೌಡರ ಜಯಂತಿಯಲ್ಲಿ ಈ ಒಂದು ಪ್ರಚೋದನೆ ಮಾಡಿ ಶಾಸಕ ಪ್ರದೀಪ್ ಈಶ್ವರ್ ಅವರೇ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಅನ್ನೋಂಥದ್ದು ಅವರ ಆರೋಪ. ಮತ್ತೊಂದು ಕಡೆ ಈಗಾಗಲೇ ಕೂಡ ಬಂಧನ ಮಾಡಿರುವಂತವರು ಎಲ್ಲರೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಯುವಕರು ಮತ್ತೆ ಮುಖಂಡರು ಇರುವಂತದ್ದು. ಮತ್ತೊಂದು ಕಡೆ ಈ ಘಟನೆಗೆ ಕಾರಣಕರ್ತರಾದ ಮೇಲೆ ಪ್ರಕರಣದಲ್ಲಿ ಈಗಾಗಲೇ ಕೂಡ 100ರಿಂದ 150 ಜನ ಅಂತ ಸೇರಿಸಿದರೆ, ಇತರರು ಅಂತ ಸೇರಿಸಿದರೆ ಪೊಲೀಸರು ಇವತ್ತು ಹಳ್ಳಿಗೆ ತೆರಳಿ ಯಾರೆಲ್ಲ ಸಿಗ್ತಾರೆ ಅವರನ್ನೆಲ್ಲರೂ ಕೂಡ ಬಂಧಿಸುವಂತಹ ಕಾನೂನು ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಮತ್ತೆ ಸರ್ಕಾರದ ಒತ್ತಡಕ್ಕೆ ಸಿಲುಕಿರುವಂತಹ ಪೊಲೀಸರು ಬಲವಂತವಾಗಿ ಯುವಕರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಯುವಕರು ಮನೆ ಬಿಟ್ಟು ಓಡಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ನೇರವಾಗಿ ಈ ಒಂದು ಪ್ರಕರಣ ಈ ಒಂದು ಗಲಭೆ ಆಗ್ಲಿಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಕಾರಣಕರ್ತರು. ಅವರು ನಡೆದುಕೊಂಡಂತಹ ನಡವಳಿಕೆಗಳೇ ಇಷ್ಟೆಲ್ಲದಕ್ಕೂ ಕಾರಣ ಆಯಿತು. ಹೊರಗಡೆ ಬಂದು ಮೀಸೆ ತಿರುವುದಂತಿರಬಹುದು, ಬೇರೆ ರೀತಿಯ ಪಂಥಾಹ್ವಾನವನ್ನು ಕೊಟ್ಟಿದ್ದು ಎಲ್ಲರನ್ನ ಕೆರಳಿಸುವಂತೆ ಮಾಡಿತ್ತು. ಹಾಗಾಗಿ ಮೊದಲು ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸಬೇಕು. A1 ಆರೋಪಿಯಾಗಿ ಈ ಪ್ರಕರಣದಲ್ಲಿ ಅವರನ್ನೇ ನೀವು ಅರೆಸ್ಟ್ ಮಾಡಬೇಕು ಅನ್ನೋ ಒತ್ತಡವನ್ನ ಈಗ SP ಅವರಿಗೆ ಹೇರಿರುವಂತದ್ದು. ಹಾಗಾಗಿ SP ಕಚೇರಿ ಬಳಿ ಎಲ್ಲಾ ಮುಖಂಡರು ಕೂಡ ಈಗ ಜಮಾಯಿಸಿದರೆ SP ಅವರಿಗೆ ಈಗಾಗಲೇ ಕೂಡ ಲಿಖಿತವಾಗಿ ಒಂದು ದೂರನ್ನ ಸಲ್ಲಿಸಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಕಾರಾಗೃಹದಲ್ಲಿ ಈಗಾಗಲೇ ಬಂಧಿತರಿರುವಂತದ್ದು. ಬಂಧಿತರನ್ನ ಭೇಟಿ ಮಾಡಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೂಡ ಬಂದು ಅವರನ್ನ ಭೇಟಿ ಮಾಡಿ ಈಗ ಅವರ ಕುಟುಂಬಸ್ಥರಿಗೆ ಧೈರ್ಯ ತುಂಬ ಕೆಲಸಕ್ಕೆ ಅಂತೇಳಿ ಅವರ ಮನೆಗಳತ್ತ ಕೂಡ ಈಗ ತೆರಳಿರುವಂತದ್ದು. ಅರುಣ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಮಧುಕೃಷ್ಣ.